ನೋಡಿ ಗೆಳೆಯರೆ, ಇಲ್ಲಿ ಭರತ್ ಹೆಲ್ಪಿಂಗ್ ಫೌಂಡೇಶನ್ ಅಂತ ಇದು ಈಗ ಹುಟ್ಟಿದ ಮಗು ಆಗಿದೆ. ಇದು ಕೇವಲ 15 ದಿವಸದ ಪ್ಲಾಟ್ಫಾರ್ಮ್ ಆಗಿದೆ. ಇದನ್ನು ಯಾಕೆ ನಾವು ಮಾಡಬೇಕು ಅನ್ನೋದು ಇಲ್ಲಿ ಜರ ಕೊಡ್ತೇನೆ. ಇಲ್ಲಿ ಏನಪ್ಪ ಅಂದ್ರೆ ನಾವು ಬೇರೆ ಬೇರೆ ಕಂಪ್ನಿ ಎಲ್ಲ ಮಾಡಿರ್ಬೋದು. ಈಗ ಎಷ್ಟೋ ಲೀಡರ್ಸ್ ಅದಾರ. ಈಗ ಎಷ್ಟೋ ಮಂದಿ ಮನ್ಯಾಗ ಕುಂತಾರ, ಎಷ್ಟೋ ಮಂದಿ ಸೋತಾರ, ಎಷ್ಟೋ ಮಂದಿ ಬಂಡವಾಳ ಹಾಕ್ಯಾರ. ಆದರೂ ಯಾರಿಗೂ ₹1 ಪ್ರಾಫಿಟ್ ಇಲ್ಲ. ಜಸ್ಟ್ ಇಲ್ಲಿ ನೋಡಿ, ನಾವು ಬೇರೆ ಕಂಪ್ನಿಗೆ ಈ ಕಂಪ್ನಿಗೆ ಏನಪ್ಪ ವ್ಯತ್ಯಾಸ ಅಂದ್ರೆ, ಬೇರೆ ಕಂಪ್ನಿಲಿ ವ್ಯಾಲ್ಯೂಟ್ ಇರ್ತೈತಿ, ಪ್ರಾಡಕ್ಟ್ ಇರ್ತೈತಿ, ಮಾರ್ಕೆಟಿಂಗ್ ಇರ್ತೈತಿ, ಇನ್ವೆಸ್ಟ್ಮೆಂಟ್ ಇರ್ತೈತಿ, ಅಡ್ಮಿನ್, TDS, GDS ಚಾರ್ಜಸ್ ಕಟ್ ಆಗ್ತೈತಿ. ಮತ್ತು ವ್ಯಾಲಿಟ್ದಾಗ ಅಮೌಂಟ್ ಅದು ಪಿನ್ ತಗೋ, ಅಲ್ಲಿ ಬೈ ಒನ್ ಗೆಟ್ ಒನ್ ಕೊಟ್ಟರು, ಆ ಮೆಟಲ್ ತೊಗೊಂಡು ಅಲ್ಲಿ ಕಪ್ಸಬೇಕು, ಇಲ್ಲ ಮನ್ಯಾಗ ತಂದು ಒಕ್ಕೋಬೇಕು. ಲೋಡ್ ಗಂಟ್ಲೆ ನಮ್ಮ ಮನ್ಯಾಗ ತಗೊಂಡು ಒಕ್ಕೋದಾಗ ಅವ್ರ ಕಂಪ್ನಿನೇ ಇರ್ತೈತಿ. ಓಕೆ, ಇಲ್ಲಿ ನೋಡಿ ಏನಪ್ಪ ಅಂದ್ರೆ, ಇಲ್ಲಿ ಇಚ್ಛೆದಿಂದ ಸಹಾಯ ಮಾಡುವ ಮೂಲಕ ಒಳ್ಳೆಯ ಜೀವನ ರೂಪಿಸಿಕೊಳ್ಳೋಣ. ಎಲ್ಲರೂ ಒಂದೇ. ಇಲ್ಲಿ ಫ್ರೆಂಡ್ ಸರ್ಕಲ್ ಅಂತ ಇದು. ಇದೇನಪ್ಪ ಅಂದ್ರೆ, ಇದರಲ್ಲಿ ಯಾವುದೇ ಥರ ವ್ಯಾಲಿಟ್ ಇಲ್ಲ. ಮತ್ತು ಇದ್ರಾಗ ಏನೈತೆ ಅಂದ್ರೆ P2P ವ್ಯಾಲಿಟ್ ಅಂದ್ರೆ ತಿಳ್ಕೊಳ್ಳಿ. ವ್ಯಾಲಿಟ್ ಅಂದ್ರೆ ಈಗ ಬೇರೆ ಬೇರೆ ಕಂಪ್ನಿಯಾಗ ನಾವು ಎಷ್ಟೇ ಇನ್ಕಮ್ ಮಾಡಿದ್ರು ವ್ಯಾಲಿಟ್ಗೆ ಹೋಗ್ತೈತಿ. ಅಲ್ಲಿ ವಿಡ್ರಾಲ್ ಕೇಳ್ಬೇಕಂದ್ರೆ ಆ ಕಂಪ್ನಿಯ ಪಿನ್ ತಗೋ, ಇಲ್ಲಾಂದ್ರೆ ಈ ವಿಡ್ರಾಲ್ ಹೊಡುವಾಗ ಅಲ್ಲಿ 10%, 20%, 30% ಮಟ್ಟ ಅವ ಮುರ್ಕೋತಾನೆ. ನಾವು ದುಡ್ದು ಅಮೌಂಟ್ದಾಗ ಮುರ್ಕೋತಾನೆ. ಆ ಇನ್ಕಮ್ ನಾವು ತೊಗೋಬೇಕಾದ್ರೆ ಅಲ್ಲಿ 30,000 ರಿಂದ 40,000 ರೂಪಾಯಿ ನಾವು ಬಂಡವಾಳ ಹಾಕಿದಾಗ ನಮಗೆ ಸಿಗೋದಲ್ಲಿ 1,000, 800, 500. ಆ 500 ವಿಡ್ರಾಲ್ ಹೊಡಿಬೇಕಾದ್ರೆ ಅಲ್ಲಿ 15 ರಿಂದ 20% ನಾವು ಅಲ್ಲಿ ಕಟ್ ಆಕೈತಿ ವ್ಯಾಲಿಡ್ದಾಗ. ಆಯ್ತು. ಇನ್ನೊಂದಪ್ಪ, ಎಷ್ಟೋ ಕಂಪ್ನಿಗಳು ಇವತ್ತು P2P ಅಂತ ಹೆಲ್ಪಿಂಗ್ದಾಗ ಬಂದವು. ಅಲ್ಲಿ ವಿಡ್ರಾಲ್ ಸಿಸ್ಟಮ್, ಅಲ್ಲಿ ಪಿನ್ ಸಂಬಂಧ ಎಷ್ಟೋ ಮಂದಿ ಇವತ್ತು ಸೋತಾದಾರ. ಒಂದೊಂದು ಕಂಪ್ನಿಲಿ ಪ್ರಾಡಕ್ಟ್ ಏನಾಯ್ತಪ್ಪ ಅಂದ್ರೆ, ನಾವು ಎಷ್ಟೋ ಇವತ್ತು ಪ್ರಾಡಕ್ಟ್ ಒಬ್ಬರು ರಿಸಲ್ಟ್ ಬಂತ, ಒಪ್ಪಿಲ್ಲ, ಅದು ನಮ್ಮ ಮನ್ಯಾಗ ತಂದು ವೇಸ್ಟ್ ಆಯ್ತು. ಈಗ ಒಬ್ಬರಿಗೆ 1 ತಿಂಗಳಿಗೆ ರಿಸಲ್ಟ್ ಬಂದು 3 ತಿಂಗಳಿಗೆ ಬಂತು. ಒಬ್ಬರು ಅದನ್ನು ನಾವು ಕೊಟ್ಟದ್ದು ಸರಿಯಾಗಿ ತಗೋಲಿಲ್ಲಪ್ಪ ಅಂದರೂ ಅದು ವ್ಯರ್ಥ. ಇದರಲ್ಲಿಯೂ ಎಷ್ಟೋ ಜನ ಸೋತ್ರು. ಈಗ ಮಾರ್ಕೆಟಿಂಗ್ ಅಂದ್ರೆ ನಾವು ಇವತ್ತು ಸರ್ವಿಸ್ ಕೊಡಲೇಬೇಕು. ಸರ್ವಿಸ್ ಕೊಡಲಿದ್ರೆ ಯಾವುದೂ ನಡೆಯೋದಿಲ್ಲ. ಮತ್ತು ಬೇರೆ ಬೇರೆ ಕಂಪ್ನಿಯಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ನಾವು ಪ್ರಾಡಕ್ಟ್ ಬೇಸಿಕ್ಕಾಯ್ತು, ಲೋನ್ ಬೇಸಿಕ್ಕಾಯ್ತು, ಯಾವುದೇ ಆಯ್ತು, ಮತ್ತು ಅಡ್ಮಿನ್ ಚಾರ್ಜು ಕಟ್ ಆಗಲೇಬೇಕು. ಇಲ್ಲಿ ನೋಡಿ, ಇದು ಯಾವುದೇ ಥರ ವ್ಯಾಲಿಟ್ ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ, ಒಂದು ಹೆಲ್ಪಿಂಗ್ ನೋಡಿ. ಈಗ ಜಸ್ಟು ಒಂದು 15 ದಿವಸ ಆಯ್ತು ಚಾಲೂ ಆಗಿ. ಬೆಂಗಳೂರದು ಕಂಪ್ನಿ MD ಸುಬೆಯಾ ಅಂತ MD ಅವರು. ಇಲ್ಲಿ ಏನಪ್ಪ ಅಂದ್ರೆ, ಈ ಸಿಸ್ಟಮ್ದಾಗ ನಾವು ಎಷ್ಟು ಇನ್ಕಮ್ ತೊಗೋಬೋದು, ಹೆಂಗೆ ತೊಗೋಬೋದು ಅನ್ನೋದು ನಮ್ಮ ಜೀವನದಲ್ಲಿ ಒಂದೇ ಒಂದು ಸಲ 3 ಜನರಿಗೆ ತಲಾ 1,000ದಂತೆ 3,000 ದಾನ ಮಾಡಬೇಕು. ನಾವು ಹೆಲ್ಪಿಂಗ್ ಸಿಸ್ಟಮ್ದಾಗ ಹೆಲ್ಪ್ ಮಾಡಬೇಕು 3 ಜನಕ್ಕೆ 1,000 ರೂಪಾಯಿದಂತ. ಇದು ಒನ್ ಟೈಮ್, ಒಳ್ಳೆಯದೇ ಯಾವುದೂ ಮಾಡೋಂಗಿಲ್ಲ. 1 ಟೈಮ್ ಮಾಡಿದ್ರೆ ನಾವು ತಗೋವಂಥ ಸಿಸ್ಟಮ್ದಾಗ 8,73,84,000 ರೂಪಾಯಿ ಗಳಿಸ್ಬೋದು ನಾವು ಜಸ್ಟ್ 3,000 ರೂಪಾಯಿದಾಗ. ಇದನ್ನು ಹೆಂಗೆ ಗಳಿಸ್ಬೇಕಪ್ಪ? ಜಸ್ಟ್ ಏನೂ ಇಲ್ಲ. ನಾನು 100 ರೂಪಾಯಿ ಕೊಟ್ಟು ಪಿನ್ ತೊಗೊಂಡು 3 ಜನಕ್ಕೆ 1,000ಅಂತೆ 3 ಜನಕ್ಕೆ 3,000 ರೂಪಾಯಿ
ಡೊನೇಷನ್ ಮಾಡೀನಿ, ಸಹಾಯ ಮಾಡೀನಿ. ಬೇರೆ ಬೇರೆ ಕಂಪ್ನಿಯಲ್ಲಿ ಡೊನೇಷನ್ ಅಂದರೆ ವ್ಯಾಲಿಟಿಗೆ ಹೋಗ್ತೈತಿ. ಇಲ್ಲಿ ಏನೂ ಇಲ್ಲ. ನಾ ಇವತ್ತು 1,000 ರೂಪಾಯಿ ಕೊಟ್ಟೇನೆ ಅಂದರೆ ಈಗ ನಾ ಇಲ್ಲಿ 1,000 ರೂಪಾಯಿ ಕೊಟ್ಟೇನೆ ಅಂದರೆ ಡೈರೆಕ್ಟ್ ಇವಾಗ ನಾ ಜಾಯಿನ್ ಆಗಿದ್ದೇನೆ. ನನ್ನ ಕೆಳಗಡೆ ಒಬ್ಬನ್ನು ರೆಫರ್ ಮಾಡಲೇಬೇಕಂದ್ರೆ ಯಾವ ಥರ? ನನ್ನ ಕೆಳಗಡೆ ರೆಫರ್ ಆದ ಅವನಿಂದ ನನಗೆ 100 ಬಂತು, 1,000 ಬಂತು. ನನಗಿಂತ ಮೇಲಿದ್ದವನಿಗೆ 1,000, ಅವನಿಗಿಂತ ಮೇಲಿದ್ದವನಿಗೆ 1,000. ಟೋಟಲಿ ಒಬ್ಬ ಲಾಗಿನ್ ಆದರೆ ಅವನಿಂದ 3,000 ರೂಪಾಯಿ 1 2 3 3 ಅಪ್ಲೈ ಬಂದು ಬಿಡ್ತೈತಿ. ಅವಾಗ ಜಾಯಿನ್ ಆದವ 4 ಜನ ಮಾಡಲೇಬೇಕು ರೆಫರ್. 4 only 4, ಒಬ್ಬನಿಂದ 4. ಇವಾಗ 1 2 3 ಟೋಟಲಿ 9 ಲೆವೆಲ್. ಇವಾಗ 1ನೇ ಲೆವೆಲಲ್ಲಿ ನಾವು 4 ಜನ ಹಾಕಿದ್ವು. 4 ಜನದಿಂದ 1,000 ರೂಪಾಯಿ ಅಂತ ಹಿಡಿದ್ರು. ನಮ್ಮ ದುಡ್ಡು ಹೊರಗೆ ಬಂತು. ನಾವು ಹಾಕಿದ್ದು 3,000, ನಮಗೆ ಸಿಕ್ಕಿದ್ದು 4,000. ಎಕ್ಸ್ಟ್ರಾ 1,000 ಸಿಕ್ತು. ಇಲ್ಲಿ ಇವ್ರು 4 ಜನ ಬಂದ್ರೆ ಅಂದ್ರೆ ಇಲ್ಲಿ ಟೋಟಲಿ ನಾವು ಹಾಕಿದ್ದು 4 ಜನ, ಇವ್ರು 4 ಜನ ಅಂದರೆ 8 ಜನ ಆಯಿತು. ಇವ್ರು 1,000 ರೂಪಾಯಿ ಅಂದರೆ 4 ಜನ 8 ಜನದ್ದು. ಇಲ್ಲಿ 4,000, ಇಲ್ಲಿ 4,000, ಇಲ್ಲಿ ಟೋಟಲಿ 8 ಜನ ಆದರೆ 3ನೇ ಲೆವೆಲ್ದಲ್ಲಿ 16 ಜನ ಆಯಿತು. 16 ಜನದ್ದು 1,000 ಅಂದರೆ 16,000 ಬಂತು. 4ನೇ ಲೆವೆಲ್ದಲ್ಲಿ 64 ಜನ, 64,000. ಅದೇ ಕೂಡ 9ನೇ ಲೆವೆಲ್ದಲ್ಲಿ ಇಷ್ಟು ಇನ್ಕಮ್ ಬಂತು.